ಕೆಲವೇ ಹೊತ್ತಿನಲ್ಲಿ ಎನ್ಡಿಎ ಕೂಟದ ಮೀಟಿಂಗ್ ಕೂಡ ಆರಂಭವಾಗುತ್ತೆ. ಅದಕ್ಕಾಗಿಯೇ ಬಂದಿರುವಂತಹ ನಾಯಕರುಗಳೆಲ್ಲರೂ ಕೂಡ ಈಗ ಎನ್ಡಿಎ ಒಕ್ಕೂಟದ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ದೆಹಲಿಯಲ್ಲಿ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಸಭೆ ಇದು. ಸಂಜೆ 4 ಗಂಟೆಗೆ ಮಹತ್ವದ ಒಂದು ಚರ್ಚೆ ಕೂಡ ನಡೆಯುತ್ತೆ. ಸರ್ಕಾರ ರಚನೆ ಬಗ್ಗೆ ಚರ್ಚೆ ನಡೆಸಲಿರುವಂತಹ ಮೋದಿ ಅವರ ಜೊತೆಗೆ ಜೆಡಿಯು ಇರುತ್ತೆ, ಟಿಡಿಪಿ ಪಕ್ಷದ ನಾಯಕರು ಇರ್ತಾರೆ, ಕಿಂಗ್ ಮೇಕರ್ಸ್ ಇವರೆಲ್ಲರೂ ಕೂಡ ಈಗ ಕರೆಸ್ಕೊಳ್ತಾ ಇರುವಂಥವ್ರು. ಸೊ ಕಿಂಗ್ ಮೇಕರ್ಸ್ ಜೊತೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ ಈಗ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಏಕನಾಥ್ ಶಿಂಡೆ ಇವರೆಲ್ಲರೂ ಸೇರಿದಂತೆ ಇನ್ನೂ ಒಂದಷ್ಟು ಜನ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಎನ್ಡಿಎ ಮೀಟಿಂಗ್ನತ್ತ ಈಗ ಇಡೀ ದೇಶದ ಚಿತ್ತ ನೆಟ್ಟಿದೆ. 4 ಗಂಟೆಗೆ ಇರುವಂತಹ ಮೀಟಿಂಗ್ ಇದು. ಮತ್ತೊಂದು ಡೀಟೇಲ್ಸ್ ನಾವು ದೆಹಲಿ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಎಲ್ಲರ ಚಿತ್ತ ಇರುವಂಥದ್ದು ದೆಹಲಿಯಲ್ಲಿ, ಯಾಕಂದರೆ ಪೂರ್ತಿ ಕೇಂದ್ರ ಬಿಂದುವಾಗಿದೆ ದೆಹಲಿ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇದ್ವಿ, ನೀವು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಲ್ಲಿ. ಸೊ ಈಗ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಎನ್ಡಿಎ ಪಾಳ್ಯದಲ್ಲಿ? ಈಗಾಗಲೇ ಬಂದಿದ್ದಾರೆ ಒಂದಷ್ಟು ಜನ ನಾಯಕರು. 4 ಗಂಟೆಗೆ ಇರುವಂಥ ಒಂದು ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಹರೀಶ್? ಹೌದು ರೆಹಮಾನ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಕ್ಯಾಬಿನೆಟ್ ಸಭೆಯನ್ನು ಮುಗಿಸಿ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನು ಸಲ್ಲಿಸಿದ ಬಳಿಕ ಉಪರಾಷ್ಟ್ರಪತಿಯವರನ್ನು ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಈಗ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಭೆ ನಡೆಯುವಂಥದ್ದು ಎನ್ಡಿಎ ನಾಯಕರ ಸಭೆ ನಡೆಯುತ್ತೆ. ಇಲ್ಲಿ ಬಹುತೇಕ ಎನ್ಡಿಎ ನಾಯಕರೀಗ ಬೇರೆ ಬೇರೆ ರಾಜ್ಯಗಳಿಂದ ಈಗಾಗಲೇ ಆಗಮಿಸಿದ್ದಾರೆ. ನಿತೀಶ್ ಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ, ಚಂದ್ರಬಾಬು ನಾಯ್ಡು ಅವರು ಕೂಡ ದೆಹಲಿಗೆ ಬಂದಿದ್ದಾರೆ, ಬಿಹಾರದ ಚಿರಾಗ್ ಪಾಸ್ವಾನ್ ಅದ್ರ ಜೊತೆಗೆ ಜಿತಿನ್ ರಾಮ್ ಮಾಂಜಿ ಕೂಡ ದೆಹಲಿಗೆ ಬಂದಿರುವಂತಹದ್ದು. ಮಹಾರಾಷ್ಟ್ರ ಸಿಎಂ ಆಗಿರುವಂತಹ ಏಕನಾಥ್ ಶಿಂದೆ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. 4 ಗಂಟೆಗೆ ಸರಿಯಾಗಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖ ವಿಚಾರಗಳು ಚರ್ಚೆಗೆ ಬರ್ತವೆ. ಈಗಾಗಲೇ ಟಿಡಿಪಿ ನಾಯಕರು ಹೇಳಿದ್ದಾರೆ, ನಾವು ಎನ್ಡಿಎಗೆ ಸಪೋರ್ಟ್ ಮಾಡ್ತೀವಿ, ಎನ್ಡಿಎ ಜೊತೆ ಇದೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಜೆಡಿಯು ನಾಯಕರುಗಳು ಕೂಡ ಅದೇ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಗೆ ಕೂತ ಮೇಲೆ ಏನ್ ಚರ್ಚೆ ಆಗುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ. ಈಗ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಬಿಜೆಪಿ ಹೇಳಿದ್ದನ್ನೆಲ್ಲವೂ ಕೇಳ್ತಾರೆ ಅಂತಲ್ಲ, ಇವರೇ ಒಂದಷ್ಟು ಷರತ್ತುಗಳನ್ನ ಮತ್ತೆ ಚೌಕಾಸಿ ಮಾಡೋದನ್ನ ಖಂಡಿತ ಮಾಡ್ತಾರೆ. ಒಂದಷ್ಟು ಸಚಿವ ಸ್ಥಾನಗಳು ಬೇಕು, 5-6 ಸಚಿವ ಸ್ಥಾನಗಳು ಬೇಕು ಅನ್ನುವಂಥದ್ದು ಕೇಳ್ತಾರೆ, ಸ್ಪೀಕರ್ ಸ್ಥಾನ ಬೇಕು ಅನ್ನೋದು ಕೇಳ್ತಾರೆ, ಉನ್ನತ ನಾಯಕರಿಗೆ ಪ್ರಮುಖ ಹುದ್ದೆಗಳು ಬೇಕು ಅನ್ನುವಂಥದ್ದು ಕೇಳ್ತಾರೆ. ಹೀಗೆ ಸಾಕಷ್ಟು ಡಿಮ್ಯಾಂಡ್ಗಳಿರ್ತವೆ. ಮತ್ತೆ ಆಂಧ್ರ ಪ್ರದೇಶ ಮತ್ತೆ ಬಿಹಾರ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಕೊಡುವಂತಹ ವಿಚಾರ ಇನ್ನೂ ಪೆಂಡಿಂಗ್ ನಲ್ಲಿ ಇರೋದ್ರಿಂದ ಆ ಒಂದು ಮನವಿಯನ್ನು ಕೂಡ ಮೋದಿಯವರ ಮುಂದೆ ಇಡಬಹುದಂತ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರ ರಚನೆ ಆದ್ಮೇಲೆ ವಿಶೇಷ ಸ್ಥಾನಮಾನ ಕೊಡೋದ್ರ ಬಗ್ಗೆನೂ ಕೂಡ, ವಿಶೇಷ ಅನುದಾನ ಕೊಡೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಯುವಂತೆ ಈ ಎಲ್ಲ ಷರತ್ತುಗಳಿಗೆ ಒಂದ್ ವೇಳೆ ಬಿಜೆಪಿ ನಾಯಕರು ಒಪ್ಕೊಂಡಿದ್ದೆ ಆದಲ್ಲಿ ಆಗ ಎನ್ಡಿಎ ಮೈತ್ರಿಕೂಟ ರಚನೆಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಮತ್ತೆ ಜೂನ್ 7ರಂದು ಮತ್ತೊಂದು ಸಭೆ ನಡೆಯುತ್ತೆ. ಮತ್ತೊಂದು ಸಭೆ ನಡೆದಂತಹ ಸಂದರ್ಭದಲ್ಲಿ ಆಗ ಪಾರ್ಲಿಮೆಂಟರಿ ಪಾರ್ಟಿಯ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ನಂತರ ಪ್ರಧಾನಿ ಹರೀಶ್ ಮಾತಾಡ್ತೀನಿ ಒಂದು ನಿಮಿಷ. ಹರೀಶ್, ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಶಿ ಶುರುವಾಗಿರುವಂತದನ್ನ ಕೂಡ ನೋಡ್ತಾ ಇದೀವಿ. ಟಿಡಿಪಿ, ಜೆಡಿಯು, ಶಿವಸೇನೆಯ ಶಿಂಡೆ ಬಣ ಏನಿದೆಯಲ್ಲ ಅದು ಈಗಾಗಲೇ ಡಿಮ್ಯಾಂಡ್ಗಳನ್ನ ಇಡ್ತಾ ಇದೆ. ಸ್ಪೀಕರ್ ಜೊತೆಗೆ 5 ಕ್ಯಾಬಿನೆಟ್ ಸ್ಥಾನಗಳು, 2 ರಾಜ್ಯ ಖಾತೆಗಳು, ಇದಕ್ಕಿರುವಂತಹ ಡಿಮ್ಯಾಂಡ್ ಈಗ ಟಿಡಿಪಿ, ಜೆಡಿಯು ಬೆನ್ನಲ್ಲೇ ಇತರ ಪಕ್ಷಗಳು ಕೂಡ ಡಿಮ್ಯಾಂಡ್ ಇಡ್ತಾ ಇದ್ದಾವೆ. ಈಗ ಶಿವಸೇನೆ ಶಿಂಡೆ ಬಣದಿಂದಲೂ ಕೂಡ 3 ಖಾತೆಗಳಿಗೆ ಪಟ್ಟು ಹಿಡಿಯಲಾಗಿದೆ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಈ ಥರದೊಂದು ಬಾರ್ಗೇನಿಂಗ್ ಪೊಸಿಷನ್ ಅಲ್ಲಿ ಈಗ ಇದೆ ಎಲ್ಲ ಪಕ್ಷಗಳು ಅಂತ ಹೇಳಿ. ನಾವು ಪ್ರತಿನಿಧಿ ಹರೀಶ್ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು. ಹರೀಶ್, ನೀವು ಮಾತಾಡ್ತಾ ಇದ್ರಿ, ಬಹುಶಃ ಈ ಮುಂಚೆ ಇದ್ದಂಥ ಸಿನಾರಿಯೋ ಬೇರೆ. ಯಾಕಂದ್ರೆ ಬಿಜೆಪಿ ಬಹುದೊಡ್ಡ ಪಾರ್ಟಿ ಆಗಿತ್ತು, 303, 282 ಆ ಥರ ಸ್ಥಾನಗಳನ್ನು ಪಡ್ಕೊಂಡಿದ್ದಾಗ ಬಾರ್ಗೇನಿಂಗ್ ಸೀಟಲ್ಲಿ ಇರಲಿಲ್ಲ. ಬಟ್ ಈ ಬಾರಿ ಸಿಚುವೇಶನ್ ಬೇರೆ ಇದೆ. ಬೇರೆ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳು ಕೂಡ ಈಗ ಬಾರ್ಗೇನಿಂಗ್ ಇಳಿದಿವೆ, ನಮಗೂ ಕೂಡ ಖಾತೆಗಳು ಬೇಕು ಅಂತ ಹೇಳಿ ಕೇಳ್ತಾ ಇವೆ. ಸೊ ಬಾರ್ಗೇನಿಂಗ್ ಶುರುವಾಗಿದೆ ಈಗಾಗಲೇ ಹರೀಶ್. ಹೌದು ರೆಹಮಾನ್, ಈಗ ಬಿಜೆಪಿ ಒಂದೇ 272ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರೆ ಅಂಗ ಪಕ್ಷಗಳು ಈ ರೀತಿಯಾದಂತಹ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಸರ್ಕಾರದ ಒಳಗೆ ಇದ್ರೆ ಸಾಕು, ನಮ್ಮ ಸರ್ಕಾರ ಬಂದ್ರೆ ಸಾಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತಿದ್ರು. ಆದ್ರೆ ಯಾವಾಗ ಬಿಜೆಪಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಒಂದಷ್ಟು ಸೀಟ್ಗಳು ಬೇಕಾಗುತ್ತೆ ಅಂತ ಅನಿವಾರ್ಯ ಸೃಷ್ಟಿ ಆಯ್ತು. ಈಗ ಅಂಗ ಪಕ್ಷಗಳು ಕೂಡ
ತಾವು ಡಿಮ್ಯಾಂಡನ್ನು ಇಡ್ಲಿಕ್ಕೆ ಶುರು ಮಾಡಿದ್ದೇವೆ. ಒಂದು ಸಾಮಾನ್ಯವಾಗಿ ಹೇಳೋದಾದ್ರೆ ಕುಮಾರಸ್ವಾಮಿ ಅವರ ಮನಸ್ಸಲ್ಲೂ ಇದೆ, ನಾನು ಕೃಷಿ ಮಂತ್ರಿ ಆಗಬೇಕು ಅನ್ನುವಂಥ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಕೃಷಿ ವಲಯದಲ್ಲಿ ಇಂಟ್ರೆಸ್ಟ್ ಇದೆ, ನಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ವಲಯದಲ್ಲಿ ನಾವು ಹೆಚ್ಚು ಆಸಕ್ತಿ ಇದೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಖಾತೆಯನ್ನು ಕೇಳಬಹುದು ಸಚಿವ ಸ್ಥಾನಕ್ಕಾಗಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಇನ್ನು TDP ಮತ್ತು JDU ನಾಯಕರಂತೂ ಹೆಚ್ಚಿನ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟೇ ಇಡ್ತಾರೆ. ಕನಿಷ್ಠ 3 ರಿಂದ 4 3 ಕ್ಯಾಬಿನೆಟ್ 2 ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಮತ್ತೆ ಅವರು ಬೇರೆ ಬೇರೆ ರೀತಿಯ ಸ್ಪೀಕರ್ ಸ್ಥಾನಕ್ಕೂ ಬೇಡಿಕೆಯನ್ನು ಇಡಬಹುದು. ಮತ್ತೆ ಇನ್ನು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿಂದೆ ಶಿವಸೇನೆ ಬಣ ಏನಿದೆ, ಇಲ್ಲಿರ್ತಕ್ಕಂತಹ 7 ಸಂಸದರು ಕೂಡ ಒಂದು ಬಿಗ್ ಒಂದು ಹೆಚ್ಚಿನ ಸಂಸದರನ್ನೇ ಹೊಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಹೆಚ್ಚಿನ ಸಚಿವ ಸ್ಥಾನದ ಬೇಡಿಕೆಯನ್ನು ಕೂಡ ಇಡುವಂತ ಸಾಧ್ಯತೆ ಇದೆ. 2-3 ಸಚಿವ ಸ್ಥಾನ ಬೇಡಿಕೆ ಇಟ್ಟರು ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು. ಈಗ ಬಿಜೆಪಿಗೆ ಇದು ಕಗ್ಗಂಟಾಗ್ತಾ ಹೋಗುತ್ತೆ. ಅಂದ್ರೆ ಹೆಚ್ಚೆಚ್ಚು ಸಚಿವ ಸ್ಥಾನಗಳನ್ನ ಅಂಗಪಕ್ಷಗಳು ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಬಿಜೆಪಿಗೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಚಿರಾಗ್ ಪಾಸ್ವಾನ್ ಅವರು 2 ಸಚಿವ ಸ್ಥಾನವನ್ನ ಕೇಳೋದು, ಯಾಕೆಂದ್ರೆ ಅವರು 5 ಸ್ಥಾನವನ್ನ ಗೆದ್ದಿರ್ತಕ್ಕಂಥದ್ದು. ಹೀಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ, ಚೌಕಾಸಿ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು 4 ಗಂಟೆಗೆ ಆರಂಭ ಆಗುವಂತಹ ಸಭೆ ಏನಿದೆ, ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ನಾಯಕರು ಯಾವ್ಯಾವ ವಿಚಾರವನ್ನ ಮಂಡನೆಯನ್ನ ಮಾಡ್ತಾರೆ, ಯಾವ ಷರತ್ತುಗಳನ್ನ ಹಾಕ್ತಾರೆ, ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಗುತ್ತೆ. ರೆಹಮಾನ್. ಓಕೆ ಹರೀಶ್, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.